ಕಪಿವೀರರು ಮತ್ತೊಮ್ಮೆ ಶ್ರೀರಾಮನ ಸೇವೆಯನ್ನು ಮಾಡಲು ಅವಕಾಶ ದೊರಕಿದುದಕ್ಕಾಗಿ ಸಂತಸದಿಂದ ನಲಿಯುತ್ತಿದ್ದಂತೆಯೇ ಶತ್ರುಘ್ನನಿಂದ ಕಳುಹಿಸಲ್ಪಟ್ಟ 100 ಚಿನ್ನದ ಕೊಡಗಳು ಅಲ್ಲಿ ಬಂದು ಕಪಿರಾಜನ ಮುಂದೆ ಇಡಲ್ಪಟ್ಟವು. ಸುಗ್ರೀವನು ತನ್ನವರಿಗೆ ಪುಣ್ಯ ತೀರ್ಥೋದಕಗಳನ್ನು ಶೀಘ್ರವಾಗಿ ತಂದೊಪ್ಪಿಸುವಂತೆ ಆಜ್ಞೆ ಮಾಡಿದನು. ಜಾಂಬವಂತನು ಬೇರೆ ಬೇರೆ ದಿಕ್ಕಿಗೆ ಹೋಗತಕ್ಕ ವೀರಭಟರನ್ನು ವಿಂಗಡಿಸಿ ತಾನು ನಿಯತಗೊಂಡನು. ಅಂತೆಯೇ ಬಂದಿದ್ದ ಕೊಡಗಳನ್ನು ಅಂಗದನು ಕೈಯೆತ್ತಿ ಕ್ರಮವಾಗಿ ಕೊಟ್ಟನು. ತತ್ಕ್ಷಣ ಸಾಹಸಿಗಳಾದ ಕಪಿವೀರರು ಜೈ ಶ್ರೀರಾಮಚಂದ್ರ ಎಂದು ಘೋಷಿಸುತ್ತಾ 4 ಕಡೆ ಹಾರುತ್ತಲೇ ನಡೆದರು. ಪಟ್ಟಣದಲ್ಲಿ, ಅತಿಥಿಗಳ ಸಮುದಾಯದಲ್ಲಿ, ಅರಮನೆಗಳಲ್ಲಿ ಹೆಚ್ಚೇಕೆ, ಸಮಗ್ರ ಸಾಕೇತದ ಎಲ್ಲೆಡೆಗಳಲ್ಲಿ ಕೂಡ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಮಾರಂಭದ ಉತ್ಸಾಹ ಸಂತಸಗಳೇ ಮೇರೆ ಮೀರಿ ಯಾರೊಬ್ಬನೂ ನಿದ್ರಿಸಿಯೇ ಇರಲಿಲ್ಲ. ಅದೇ ರಾತ್ರಿ ಶ್ರೀರಾಮಚಂದ್ರನು ಸೀತಾ ಸಹಿತನಾಗಿ ತನ್ನ ತಾಯಿ ಕೌಸಲ್ಯಾದೇವಿಯವರನ್ನು ಮುಂದಿಟ್ಟುಕೊಂಡು ಕುಲದೇವತಾ ಸನ್ನಿಧಿಯಲ್ಲಿ ವಿವಿಧ ಅರ್ಚನೆ ಪ್ರಾರ್ಥನೆಗಳನ್ನು ಮಾಡಿದನು. ಅಂದು ದಶರಥನ ಅತ್ಯುತ್ಸಾಹಭರದಲ್ಲಿ ವಿಘ್ನಗೊಂಡಿದ್ದ ಪ್ರಾರ್ಥನೆಯು ಇಂದು ನಿರ್ವಿಘ್ನವಾಗಿಯೇ ಸಾಗಿತು. ಆದರೆ ಅಂದಿನ ನೆನಪು ಅವರ ಚಿತ್ತದಲ್ಲಿ ಮೂಡಿಬಂದು ಪೂಜ್ಯನಾದ ದಶರಥನು ಇಂದಿಲ್ಲವಲ್ಲ ಎಂದು ವ್ಯಸನವಾಯಿತು. ಕಣ್ಣು ಹನಿಗೂಡಿತು. ಆದರೂ ಆ ಕುರಿತು ಒಬ್ಬರು ಇನ್ನೊಬ್ಬರಲ್ಲಿ ಏನನ್ನೂ ಆಡಿಕೊಳ್ಳಲಿಲ್ಲ. ಕೌಸಲ್ಯಾದೇವಿಗೆ ಇಂದಾದರೂ ಅದು ನಿರ್ವಿಘ್ನವಾಗಿ ಪೂರೈಸಿತಲ್ಲ ಎಂಬ ಸಂತಸವು ಮೂಡಿಬಂದು ಮಗನನ್ನು ಸೊಸೆಯನ್ನು ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದಳು. ಹಾಗೆಯೇ ಸಪತ್ನೀಕನಾದ ಭರತನನ್ನು ಕೈಕೇಯಿ ದೇವಿಯೊಂದಿಗೆ ಅಲ್ಲಿಗೆ ಕರೆಯಿಸಿಕೊಂಡು ಪೂಜಾ ಪ್ರಾರ್ಥನೆಗಳನ್ನು ಪೂರೈಸಿ ಹರಸಿದಳು. ಆಮೇಲೆ ಕೌಸಲ್ಯೆ, ಕೈಕೇಯಿ, ಸುಮಿತ್ರೆಯರು ಒಟ್ಟಾಗಿ ಸಪತ್ನೀಕರಾದ ತಮ್ಮ ಮಕ್ಕಳನ್ನು ನಿಲ್ಲಿಸಿಕೊಂಡು ದಾಸ ದಾಸಿಯರಿಗೂ ಪರಿಚಾರಿಕರಿಗೂ ದಾನ ಬಹುಮಾನಗಳನ್ನು ಕೊಡಿಸಿ ಸನ್ಮಾನಿಸಿದರು. ಅರುಣೋದಯಕ್ಕೆ ಸರಿಯಾಗಿ ನಾನಾ ವಾದ್ಯ ಘೋಷದೊಂದಿಗೆ ಸಪತ್ನೀಕರಾದ ಶ್ರೀರಾಮ ಭರತರಿಗೆ ಮಂಗಲ ಸ್ನಾನವಾಯಿತು. ಪುಣ್ಯಾಹ ತೀರ್ಥೋದಕ ಸ್ನಾನ ಪ್ರಾಶನಗಳಾದವು. ಹಾಗೆಯೇ ನಿರ್ವಿಘ್ನತೆಗೂ ಶ್ರೇಯಸ್ಸಿಗೂ ಸಕಲ ದೇವತೆಗಳ ಪ್ರೀತ್ಯರ್ಥವಾಗಿ ಪೂಜೆ ಹವನಾದಿಗಳು ನಡೆದವು. ಅಷ್ಟರಲ್ಲಿ ವಿವಿಧ ವಾದ್ಯ ನಿನಾದಗಳು ಮೇಳೈಸುತ್ತಿದ್ದಂತೆಯೇ ಕಿಷ್ಕಿಂಧೆಯ ಕಪಿವೀರರು ಪುಣ್ಯತೀರ್ಥಗಳಿಂದ ತುಂಬಿದ್ದ ಕೊಡಗಳನ್ನು ತಂದು ಒಪ್ಪಿಸಿದರು. ಶ್ರೀರಾಮನಿಗೆ ವಿಸ್ಮಯವಾಯಿತು. ಅವನು ಈ ಕಾರ್ಯವಿಶೇಷವನ್ನು ಅರಿತಿರಲಿಲ್ಲ. ಇದು ಶತ್ರುಘ್ನನ ವ್ಯವಸ್ಥೆ ಎಂದು ಸಮಾಧಾನಗೊಂಡನು. ಆ ಪುಣ್ಯತೀರ್ಥಗಳನ್ನೆಲ್ಲ ಬೇರೆ ಬೇರೆ ಲೋಹಗಳ ಹಾಗೂ ಮಣ್ಣಿನ ಕಲಶಪಾತ್ರಗಳಲ್ಲಿ ತುಂಬಿ ವಿಪ್ರೋತ್ತಮರು ವಿಧಿವಿಹಿತವಾಗಿ ಅಭಿಮಂತ್ರಿಸಿದರು. ಊರ ಮಂದಿಯು ಸೂರ್ಯೋದಯಕ್ಕೆ ಮುಂದಾಗಿಯೇ ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಹೊಸ ವಸ್ತ್ರಾದಿಗಳಿಂದ ಅಲಂಕೃತರಾಗಿ ಸಮಾರಂಭವನ್ನು ನೋಡುವುದಕ್ಕಾಗಿ ಸಿದ್ಧರಾಗಿದ್ದರು. ಮಹಾಪಟ್ಟಾಭಿಷೇಕವು ನಡೆಯಬೇಕಿದ್ದ ಆಸ್ಥಾನ ಭವನು ಅನೇಕ ದೀಪರಾಜಿಗಳಿಂದಲೂ ಸುಗಂಧ ದ್ರವ್ಯಗಳ ಧೂಪಗಳಿಂದಲೂ ಚಿತ್ರ ವಿಚಿತ್ರವಾದ ಮೇಲುಕೊಟ್ಟು ಜಲ್ಲರಿಗಳಿಂದಲೂ ಶೃಂಗರಿಸಲ್ಪಟ್ಟಿತ್ತು. ಉನ್ನತವಾದ ವೇದಿಕೆಯ ಮೇಲೆ ತಲತಲಾಂತರಗಳಿಂದ ಮನುವಂಶದ ಮಹಾರಾಜಗಳು ಏರಿ ವಿರಾಜಿಸುತ್ತಿದ್ದ ರತ್ನಸಿಂಹಾಸನವು ಬಂಗಾರದ ಹಿಡಿಕೆಯಿಂದಲೂ ಕಲಶದಿಂದಲೂ ಒಪ್ಪುವ ಬೆಳ್ಳಿಯ ಸತ್ತಿಗೆಯಿಂದಲೂ ಕೂಡಿ ಶೋಭಿಸುತ್ತಿತ್ತು. ಅದನ್ನೇರಲು ಚಿನ್ನದ ಪಾವಟಿಗೆಗಳಿದ್ದವು. ತುಸು ಕೆಳಗಡೆ ಬಲದ ಭಾಗದಲ್ಲಿ ಯುವರಾಜ ಸಿಂಹಾಸನವು ಸನ್ನಿಹಿತವಾಗಿತ್ತು. ಅದಕ್ಕೂ ತುಸು ಕೆಳಗೆ ಬಲದ ಭಾಗದಲ್ಲಿ ಮಂತ್ರಿಗಳ ಸುಖಾಸನಗಳು, ಹಾಗೆಯೇ ಎಡಭಾಗದಲ್ಲಿ ಮಿತ್ರರಾಜರಿಗೂ ಮುಖ್ಯ ಅತಿಥಿಗಳಿಗೂ ಕುಳ್ಳಿರಲು ಸುಯೋಗ್ಯವಾದ ಪೀಠಗಳಿದ್ದವು. ಅದಕ್ಕಿಂತ ತುಸು ಕೆಳಗೆ ಸಿಂಹಾಸನದ ಎಡಭಾಗದಲ್ಲಿ ಸಾಮಂತರಿಗೂ ಬಲಭಾಗದಲ್ಲಿ ಸೇನಾಪತಿಗಳಿಗೂ, ಹಾಗೆಯೇ ಅವುಗಳ ಎದುರುಗಡೆ ತುಸು ತಕ್ಕಿನಲ್ಲಿ ಪುರ ಪ್ರಮುಖರಿಗೂ ಕುಳ್ಳಿರಲು ಉಚಿತಾಸನಗಳು ಇಡಲ್ಪಟ್ಟಿದ್ದವು. ಈ ವೇದಿಕೆಯನ್ನುಳಿದು ಸಮಾರಂಭದ ಎಡಬಲ ಸಾಲುಗಳಲ್ಲಿ ಎತ್ತರವಾಗಿ ಪ್ರತಿಷ್ಠಿತರ ಪೀಠಗಳು, ಇದರಾಗಿ ಸಭಾಸದರ ಆಸನಗಳು ನಿಯತಗೊಂಡಿದ್ದವು. ಸಾವಿರಾರು ಸಂಖ್ಯೆಯಷ್ಟು ಜನರು ಒಮ್ಮೆಲೆ ಸನ್ನಿಹಿತರಾಗಿರುವಷ್ಟು ವಿಶಾಲವಾಗಿ ಆ ಮಂದಿರವು ಸುಸಜ್ಜಿತವಾಗಿತ್ತು. ಸಭಾಸ್ಥಾನದ ಮಧ್ಯೆ ನೇರಾಗಿ ಸಿಂಹಾಸನದ ಒಳಗೆ ನಡೆದು ಹೋಗಲು ಸಾಕಷ್ಟು ವಿಸ್ತಾರವಾದ ದಾರಿಯಲ್ಲಿ ಚಿತ್ರ ವಿಚಿತ್ರವಾದ ರತ್ನ ಗಂಬಳಿಗಳನ್ನು ಹಾಸಿದ್ದರು. ಅಲ್ಲಿ ಯಾವ ಸ್ಥಳದಲ್ಲಿ ಕುಳಿತಿದ್ದರೂ ಅರಸನನ್ನು ಆ ವೇದಿಕೆಯನ್ನು ಕಾಣುವಂತೆಯೂ ಅವರಿಗೆ ಈ ಎಲ್ಲರನ್ನೂ ಕಾಣುವಂತೆಯೂ ಸುವ್ಯವಸ್ಥಿತವಾಗಿ ಆ ಸಭಾಭವನವು ರಂಜಿಸುತ್ತಿತ್ತು. ವೇದಿಕೆಯ ಮೇಲೆ ಸಿಂಹಾಸನದ ಹಿಂದೆ ತೆಳ್ಳಗಿನ ರೇಷ್ಮೆಯ ಅಂತಃಪಟವನ್ನು ಬಿಟ್ಟಿದ್ದರು. ಈ ಹಿಂದೆ ಅರಮನೆಯ ಸ್ತ್ರೀಯರು ಕುಳಿತುಕೊಳ್ಳುವುದಕ್ಕೆ ಯಥೋಚಿತವಾದ ವ್ಯವಸ್ಥೆ ಇದ್ದಿತ್ತು. ಹಾಗೆಯೇ ವೇದಿಕೆಯಲ್ಲಿ ಅರಸನ ಬಲಭಾಗಕ್ಕೆ ಹೊಂದಿ ಮುಂಭಾಗದಲ್ಲಿ ಬ್ರಾಹ್ಮಣರ ಹಾಗೂ ಋಷಿಗಳ ಪೀಠಗಳು ಇಡಲ್ಪಟ್ಟಿದ್ದವು. ಸಿಂಹಾಸನದ ಬಳಿ ಪ್ರತ್ಯೇಕವಾಗಿ ಪೂಜ್ಯರಾದ ವಸಿಷ್ಠರು
ಮಂಡಿಸತಕ್ಕ ಆಸನವಿತ್ತು. ವಿ ಎನ್ ಭಾಗವತ್ ಬರಬಳ್ಳಿ.